ಒಂದು ಆಶಾ ಕಮಲ. ಪಲ್ಲೆ ಪ್ರಿಯ ವೀಕ್ಷಕರೇ, ನಾನು ಇವತ್ತು ನಮ್ಮ ಜಾಲತಾಣಗಳಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಜನಮನ್ನಣೆ ಗಳಿಸ್ತಾ ಇರತಕ್ಕಂಥ ಆಶಾ ಪಂಡಿತ್ ಮೇಡಮ್ ಅವರ ಒಂದು ಈ ಅಂಗಡಿಗೆ ಬಂದಿದ್ದೇನೆ. ಭಾಳ ಖುಷಿ ಆಯಿತು, ಅವರನ್ನು ಮಾತಾಡಿಸಿದೆ. ಜಾಲತಾಣಗಳಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಎಲ್ಲರನ್ನೂ ಎಲ್ಲ ಒಂದು ಹಾಸ್ಯದ ಮೂಲಕ ನಗೆಗಡಗಳಲ್ಲಿ ತೇಲಾಡಿಸ್ತಾ ಇದ್ದಾರೆ ಅವರು. ನನ್ನ ಒಂದು ಹಾರೈಕೆ ಅಂತ ಹೇಳಿದ್ರೆ, ಮುಂದಿನ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅವರನ್ನು ಕೂಡ ಒಂದು ಕಂಟೆಸ್ಟೆಂಟ್ ಆಗಿ ಪರಿಗಣಿಸಬೇಕು ಅಂತೇಳಿ ಅವರ ಅಂಗಡಿಯ ಪಕ್ಕದಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅವರ ಅಭಿಮಾನಿಗಳು, ಅವರ ಫಾಲೋವರ್ಸ್ ಖಂಡಿತವಾಗಿ ಕೂಡ ನಾನು ಕೂಡ ಸಪೋರ್ಟ್ ಮಾಡ್ತಿದ್ದೇನೆ. ನೀವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ, ಜೊತೆಗೆ ಅವರನ್ನು ಫಾಲೋ ಮಾಡಿ, ಅವರಿಗೆ ಒಂದು ಅವರ ಸ್ವಂತ ಒಂದು ಅಭಿಮಾನದಿಂದ ನೋಡಿ ರೋಡ್ ಸೈಡಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅಂತಹ ಒಂದು ಗಡಿಗಂಟಿಯನ್ನು ಅವರನ್ನು ನಾವು ಸಪೋರ್ಟ್ ಮಾಡಬೇಕು. ಅವರನ್ನು ಫಾಲೋ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರನ್ನು ಬಿಗ್ ಬಾಸ್ನ ಬಿಗ್ ಸ್ಕ್ರೀನಲ್ಲಿ ನನಗೆ ಕಾಣಬೇಕು ಅಂತೇಳಿ ನಾನು ಅವರಿಗೆ ಆಶಿಸ್ತೇನೆ. ಜೊತೆಗೆ ಎಲ್ಲ ಫಾಲೋವರ್ಸ್ ಕೂಡ ಅವರಿಗೆ ಫಾಲೋ ಮಾಡೋದ್ರ ಮೂಲಕ ಅವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಆಶಾಕನವರನ್ನು ದೊಡ್ಡ ಸ್ಕ್ರೀನಲ್ಲಿ ಬಿಗ್ ಬಾಸ್ನ ಬಿಗ್ ಸ್ಕ್ರೀನಲ್ಲಿ ಕಾಣಬೇಕು ಅಂತ ನಾನು ಶುಭವನ್ನು ಹಾರೈಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.